ಪೊಲೀಸ್ ಇಲಾಖೆ ಸಂಪೂರ್ಣ ನಿಷ್ಕ್ರಿಯ ಆಗಿದೆ. ಪುಡಿ ರೌಡಿಗಳು ಲಾಂಗ್ ಹಿಡ್ಕೊಂಡು ರೋಡಲ್ಲಿ ತಿರುಗಾಡ್ತಾರೆ, ಎಲ್ಲರನ್ನೂ ಎದುರಿಸ್ತಾರೆ. ಈ ವ್ಯವಸ್ಥೆಗೆ ಈ ಎಸ್ ಪಿ ಅವ್ರು ಬಂದ ಮೇಲೆ ಏನೋ ಒಂದು ಮಾಡ್ತಾರೆ. ಹಿಂದಿನ ಎಸ್ ಪಿ ಅವರು ವೈಫಲ್ಯ ಅಂತ ನಾವು ಅಂದ್ಕೊಂಡಿದ್ವಿ. ಇವ್ರು ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಅಪರಾಧಗಳ ಪ್ರಕರಣಗಳನ್ನ ಕಂಟ್ರೋಲಿಗೆ ತರ್ತಾರೆ ಅಂತ. ಆದರೆ ಇವ್ರು ಬಂದ ಮೇಲೆ ಏನು ಸರ್ ಈ ವ್ಯವಸ್ಥೆ ಏನಾರ ಬದಲಾಗಿದೆಯಾ? ಮಟ್ಗ, ಜೂಜು, ಇಸ್ಪೀಟ್ ಅಡ್ಡೆಗಳು, ಆಮೇಲೆ ವೀಲಿಂಗ್ ಮಾಡೋದು, ಮತ್ತು ರೋಡಲ್ಲಿ ಮಚ್ಚಿಡ್ಕೊಂಡು ತಿರುಗಾಡೋದು, ಅಪರಾಧ ಕಳ್ಳತನ ಪ್ರಕರಣ, ಕೊಲೆ ಕೇಸ್ಗಳು, ಮೊನ್ನೆ ಬಸ್ ಸ್ಟ್ಯಾಂಡಲ್ಲಿ ಹೊಡೆದಾಡ್ಕೊಂಡಿದ್ದಾರೆ. ಆಯಿತು, ಯಾರಿಗೆ ಪೊಲೀಸ್ ಇಲಾಖೆ ಮೇಲೆ ಭಯನೇ ಇಲ್ಲ. ಈ ಎಸ್ ಪಿ ಅವರು ಏನಾರು ಕಾರ್ಯನಿರತರಾಗಿದ್ದಾರ ಅಥವಾ ಏನಾರು ರಜಾಕ್ಕೆ ಹೋಗಿದ್ದಾರೆ ಅದಾದರೂ ಹೇಳಬೇಕು. ಇವರು ನಮ್ಮ ನಾಗರಿಕರು ಮಕ್ಕಳು ಪೋಷಕರಿಗೂ ಪೊಲೀಸ್ ಇಲಾಖೆ ಇದೆ, ನಮ್ಮ ಮಕ್ಕಳು ಧೈರ್ಯವಾಗಿ ತಿರುಗಾಡ್ಬೋದು ಅಂದರೆ ಇವ್ರಿಗೆ ಈ ಪೊಲೀಸ್ ಇಲಾಖೆ ಇದೆಯಾ ಅನ್ನೋದೇ ನಮ್ಗೆ ಅನುಮಾನ ಆಗಿಬಿಟ್ಟಿದೆ. ಈ ಪೊಲೀಸ್ ಇಲಾಖೆ ನಡೆಸೋಕ್ಕೆ, ರಕ್ಷಣೆ ಕೊಡೋಕ್ಕೆ ಸಾರ್ವಜನಿಕರು ತೆರಿಗೆ ಹಣ ಇವರೆಲ್ಲರೂ ಸಂಬಳ ತಗೋತಾರೆ. ಯಾರೇನು ಫ್ರೀಯಾಗಿ ಇಲ್ಲೇನು ಬಂದು ಕೆಲಸ ಮಾಡ್ತಾಯಿಲ್ಲ. ಆ ತಗೊಳ್ಳೋ ಸಂಬಳಕ್ಕಾದರೂ ಇವರು ಪೊಲೀಸ್ ಇಲಾಖೆಯವರು, ಈ ವರಿಷ್ಠಾಧಿಕಾರಿಗಳು, ಎಸ್ ಪಿ ಅವರು ಕ್ರಮ ತಗೋಬೇಕು. ಮತ್ತೊಂದು ಭಯನೇ ಇಲ್ದಂಗೆ ಮಾಡ್ಯವ್ರೆ. ಇವ್ರು ನಿಷ್ಕ್ರಿಯ ಆಗ್ಯವ್ರೆ. ಇವ್ರು ಇದ್ದಾರಾ ಇಲ್ವಾ ಅನ್ನೋದೇ ಜನರಿಗೆ ಇವ್ರು ಯಾರನ್ನೋದೇ ಪರಿಚಯ ಇಲ್ಲ. ಆ ಮಟ್ಟಕ್ಕೆ ಇವರು ನಿಷ್ಕ್ರಿಯತೆ ಹೊಂದಿದರೆ ಇದು ಯಾವ ಥರ? ಎಲ್ಲರೂ ಇವತ್ತು ನಾಗರಿಕರು, ಹಾಸನ ಜಿಲ್ಲೆನೇ ಎಲ್ಲರೂ ಈ ಪೊಲೀಸ್ ಇಲಾಖೆ ಬಗ್ಗೆ ಅನುಮಾನದಲ್ಲಿ ನೋಡೋ ವ್ಯವಸ್ಥೆ ಶುರುವಾಗಿದೆ. ಅಲ್ಲಿ ಇಸ್ಪೀಟ್ ಅಡ್ಡೆ ನಡೀತಾ ಇರುತ್ತೆ, ಇಸ್ಪೀಟ್ ಆಡ್ತಾ ಇರುತ್ತೆ. ಯಾರೋ ಫೋನ್ ಮಾಡಿರಿ ಇಸ್ಪೀಟ್ ಆಡಿಸ್ತಾವ್ರೆ ಇಲ್ಲಿ ಬನ್ನಿ ಅಂದರೆ ಅವ್ರಿಗೆ ಇಲಾಖೆಯಿಂದ ಫೋನ್ ಮಾಡಿ ಅವ್ರು ಬರೋಷ್ಟು ಇವರೇ ಎದ್ದೋಗಿರ್ತಾರೆ. ಇಟ್ಕೊಡಕ್ಕೆ ಹೋದ್ರೆ ಹಳ್ಳಿ ಗಾಂಜಾ ಮಾರ್ತವ್ರೆ ಸರ್. ಗ್ರಾಮಗಳಲ್ಲಿ ಗಾಂಜಾ ಮಾರ ಅಂತ ವ್ಯವಸ್ಥೆಗೆ ಹೋಗಿದ್ದಾರೆ. ನಾವು ಅವರು ಹುಡುಗರು ನೋಡಿ ಕುಂತದ ಗುಂಪಿದ್ರೆ ನೋಡೋಕೆ ಹೆದರಿಕೆ ಆಗುತ್ತೆ. ಅವ್ರು ಮತ್ತಲ್ಲಿರ್ತಾರೆ ಏನಾದರೂ ಮಾಡ್ತಾರ ಅಂತ. ಈ ಪೊಲೀಸ್ ಇಲಾಖೆಯ ಮೇಲೆ, ಪೊಲೀಸರ ಮೇಲೆ ಅವ್ರಿಗೆ ಯಾವ ಭಯನೂ ಇಲ್ಲ. ಈ ವ್ಯವಸ್ಥೆನ ನಾವು ಖಂಡಿಸಿ ನಾವೊಂದು ವಿನೂತನವಾಗಿ ಒಂದು ಚಳವಳಿ ಮಾಡಬೇಕು ಈ ಇಲಾಖೆಯ ವೈಫಲ್ಯನ ಅಂತ ಹೇಳಿ ನಾವು ಸೋಮವಾರದವರೆಗೂ ನೋಡ್ತೀವಿ ಸರ್. ಮಂಗಳವಾರದ ದಿನ ಎಸ್ ಪಿ ಆಫೀಸ್ ಮುಂದೆ, ಎಸ್ ಪಿ ಅವರ ಕಚೇರಿ ಎದುರುಗಡೆ ಲಬೋ ಚಳವಳಿ ಮಾಡ್ತೀವಿ. ಬಾಯಿ ಬಡ್ಕೊತೀವಿ, ಆಯಿತಾ, ಎದೆ ಬಡ್ಕೊತೀವಿ. ಸತ್ತೋಗಿದ್ದ ಈ ಪೊಲೀಸ್ ಇಲಾಖೆ ಅಂತ ಹೇಳ್ತೀವಿ. ಐ ಜಿ ಅವ್ರು ಬರಬೇಕು, ಅಲ್ಲಿವರೆಗೂ ದಿನ ಮಾಡ್ತೀವಿ. ಐ ಜಿ ಬಂದು ಈ ನಮಗೆ ಎಲ್ಲರನ್ನೂ ಕರೆದು, ಅಟ್ಲೀಸ್ಟು ಪತ್ರಕರ್ತರನ್ನ, ಸಂಘಟನೆಯವ್ರನ್ನ, ಎಲ್ಲ ಸಂಘಟನೆಯವ್ರನ್ನ ಕರೆದು, ಸಾರ್ವಜನಿಕರನ್ನ, ಪ್ರಮುಖರನ್ನ ಕರೆದು, ಆಯ್ತಾ, ವ್ಯವಸ್ಥೆ ಯಾವ ರೀತಿ ಇದೆ ನಾವಿದ್ವಿ ಅನ್ನೋ ಧೈರ್ಯ ಹೇಳಲಿಲ್ಲ ಅಂದರೆ ಹೇಳೋವರೆಗೂ ಮಾಡ್ತೀವಿ ಕೆಲಸನ. ಇಷ್ಟೊಂದು ನಿರ್ಲಕ್ಷ್ಯ ಮಾಡಿದಂಥ ಎಸ್ ಪಿ ಅವ್ರನ್ನ ನಾವು ನೋಡಲಿಲ್ಲ ಸರ್. ಈ 2 ಟರ್ಮಲ್ಲಿ ತುಂಬ ಪೊಲೀಸ್ ಇಲಾಖೆ ತುಂಬ ಗಂಭೀರವಾಗಿ